ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧೀಕರಿಸು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಜೊತೆಗೆ ಅನೇಕ ಜ್ಯೋತಿಷ್ಯ ಪ್ರೇಮಿಗಳು, ಬಂಧುಗಳು, ಆಸಕ್ತರು, ಧರ್ಮಾಭಿಮಾನಿಗಳು, ಜ್ಯೋತಿಷ್ಯ ಬಂಧುಗಳು, ಕಲಿಬೇಕು ಅನ್ನುವಂಥವ್ರು ಇರೋರು ಎಲ್ಲರಿಗೂ ಕೂಡ ಬಹಳ ಪ್ರಮುಖವಾಗಿರುವಂತಹ ಒಂದು ವಿಷಯವನ್ನು ತಿಳಿಸ್ತೇನೆ. ಏನಂದ್ರೆ, ಯಾವುದೇ ಒಂದು ಶಾಸ್ತ್ರವನ್ನ ಅಧ್ಯಯನ ಮಾಡುವಾಗ ಅದರ ಮೂಲಭೂತ ವಿಷಯಗಳನ್ನ ಅಧ್ಯಯನ ಮಾಡಬೇಕು. ಆಗ ಮಾತ್ರ ಒಬ್ಬರು ವಿದ್ವಾಂಸರು ಅಥವಾ ಒಬ್ಬ ಶಾಸ್ತ್ರಜ್ಞ, ಒಬ್ಬ ಜ್ಯೋತಿಷಜ್ಞ ಅನ್ನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಯಾರಿಗೆಲ್ಲ ಈ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂಥದ್ದಿದೆ, ನಾವೊಬ್ಬ ಒಳ್ಳೆ ಪ್ರಾಕ್ಟೀಸಿಂಗ್ ಅಸ್ಟ್ರಾಲಜರ್ ಆಗಬೇಕು ಅನ್ನುವಂಥದ್ದಿದೆ, ಅಥವಾ ನಾವು ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಪ್ಪ, ನಮ್ಮದು ವಿಶೇಷವಾಗಿರುವಂಥದ್ದು ಏನಾದರೂ ಕಲಿಬೇಕು ಅನ್ನುವಂಥ ಆಸಕ್ತಿ ಇದ್ದರೆ, ಇದೇ ಡಿಸೆಂಬರ್ 21ನೇ ತಾರೀಕು ಬೆಳಿಗ್ಗೆ 9ರಿಂದ ಸಂಜೆ 5:30 ತನಕ ಮೈಸೂರಿನ ಲೇ ರಿಚಿ ಹೋಟೆಲ್ ಅಲ್ಲಿ ನಿಗೂಢ ಪ್ರಶ್ನಶಾಸ್ತ್ರ ತರಗತಿ ಮಾಡ್ತಾ ಇದ್ದೇನೆ. ಅದರಲ್ಲಿ ನಿಮಗೆ ರಮಲಶಾಸ್ತ್ರ, ಪ್ರಶ್ನಶಾಸ್ತ್ರ, ತಂಡುಲ ಶಾಸ್ತ್ರ, ಕಾತ್ಯಾಯನ ಪದ್ಧತಿ, ಪಂಚಾಂಗ ಪ್ರಶ್ನ 25, 10, 8, 9, 12 ಕವಡೆಗಳನ್ನು ಬಳಸಿ ಫಲವನ್ನು ಹೇಳುವಂತಹ ವಿವರಣೆಗಳು, ಯಂತ್ರ ಪ್ರಯೋಗಗಳು, ಈಗ ಅನೇಕ ವಿಚಾರಗಳನ್ನು ಒಂದು ದಿನದಲ್ಲಿ ಶಾಸ್ತ್ರಬದ್ಧವಾಗಿ ನಿಮಗೆ ಕಲಿಸ್ಕೊಡ್ತೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಕೂಡಲೇ ಅಡ್ಮಿಷನ್ ಆಗಿ ಬಹಳ ಅದ್ಭುತವಾದಂತಹ ನಿಗೂಢವಾಗಿರುವಂತಹ ಶಾಸ್ತ್ರ ಮತ್ತು ನಿತ್ಯ ಕ್ಲೈಂಟ್ ಅಟೆಂಡ್ ಮಾಡಲಿಕ್ಕೆ ಅದು ನಿಮಗೆ ತುಂಬ ಸಹಾಯವನ್ನ ಆಗುತ್ತೆ. ಅವರು ತಂದಿರುವಂಥ ತಾಂಬೂಲ ವಿಳ್ಳೆದೆಲೆಯನ್ನ ನೋಡಿ ಕೂಡ ನೀವು ಫಲವನ್ನು ಹೇಳ್ಬೋದು. ಇನ್ನು ಡಿಸೆಂಬರ್ 16 ಧನುರ್ಮಾಸ ಪ್ರಾರಂಭ ಆಗ್ತಾ ಇರುವಂತಹ ದಿನ, ಅಂದ್ರೆ ಧನುರ್ಮಾಸದ ಪೂಜಾರಂಭ. ಪ್ರತಿಯೊಂದು ರಾಶಿಗೆ ರವಿ ಸಂಚಾರ ಮಾಡುವ ಕಾಲಘಟ್ಟವನ್ನ ಸಂಕ್ರಮಣ ಅಥವಾ ಸಂಕ್ರಾಂತಿ ಅಂತ ಕರಿತೀವಿ. ಅದರಲ್ಲಿ ವಿಶೇಷವಾಗಿ ಧನುರ್ರಾಶಿಗೆ ರವಿ ಸಂಚಾರ ಮಾಡುವಂತಹ ಕಾಲವನ್ನ ಧನುರ್ಮಾಸ ಅಂತ ಕರಿತೀವಿ. ನೋಡಿ, ನಮ್ಮ ಎಲ್ಲ ಪ್ರಾಚೀನ ಪದ್ಧತಿಗಳಲ್ಲಿ ಎಷ್ಟು ಚಿಂತನೆಯನ್ನ ಇಟ್ಟಿದ್ದಾರೆ ಅಂದ್ರೆ, ಕಾಲಪುರುಷನ ರಾಶಿಯಲ್ಲಿ ಅಂದ್ರೆ 12 ರಾಶಿಯಲ್ಲಿ ಈ ಗುರುವಿನ ರಾಶಿ ಸಿಗುವಂಥದ್ದು ಧನುರ್ ರಾಶಿಯೇ ಮೊದಲು, ಅದಾದ್ಮೇಲೆ ಮೀನರಾಶಿ ಬರುತ್ತೆ. ಈ ಎಲ್ಲ ದೇವತೆಗಳಿಗೆ ಗುರು ಯಾರು ಅಂದ್ರೆ ಬೃಹಸ್ಪತಿ, ಗುರುಗಳು. ಅದರಿಂದ ಇಡೀ ಜಗತ್ತಿಗೆ ಬೆಳಕನ್ನ ಕೊಡುವಂಥವನು, ಇಡೀ ಜಗತ್ತನ್ನ ಕಾಪಾಡುವಂಥವನು ಸೂರ್ಯದೇವ. ಆ ಎಲ್ಲ ಕೈಂಕಾರ್ಯಗಳನ್ನ, ಕೆಲಸಗಳನ್ನ ಮುಗಿಸುವ ಸಂದರ್ಭದಲ್ಲಿ ತನ್ನ ಗುರುಗಳ ಮನೆಗೆ ಹೋದಂತ ಸಂದರ್ಭ ಇದು. ಧನುರ್ಮಾಸ ಅಂದ್ರೆ ಗುರುವಿನ ಮನೆಗೆ ಹೋಗುವಂತ ಕಾಲಘಟ್ಟ. ಅದರಲ್ಲಿ ಏನ್ ಮಾಡ್ತಾ ಇದ್ದಾನೆ ಸೂರ್ಯದೇವ ಅಂದ್ರೆ, ತನ್ನ ಎಲ್ಲ ಕೆಲಸಗಳ ನಡುವೆ, ನಿತ್ಯ ಕೈಂಕಾರ್ಯಗಳ ನಡುವೆ ಆ 1 ತಿಂಗಳುಗಳ ಕಾಲ ಗುರುಗಳ ಸೇವೆಯನ್ನ ಮಾಡ್ತಾ ಇರ್ತಾನಂತೆ. ಅದಕ್ಕೆ ಇದು ಧನುರ್ಮಾಸ. ಈ ಧನುರ್ಮಾಸದಲ್ಲಿ ಒನ್ಲಿ ಸೇವೆ, ಗುರುಗಳ ಸೇವೆ, ದೇವಾಲಯ ಸೇವೆ, ಭಜನೆ, ಪೂಜೆ, ಪುನಸ್ಕಾರ, ಹವನಗಳು, ಇದನ್ನ ಮಾಡುವಂತಹ ಕಾಲಘಟ್ಟ. ಅದಕ್ಕೆ ಈ ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳಿಲ್ಲ. ಯಾಕೆಂದ್ರೆ ಯಾವುದೇ ಶುಭ ಕಾರ್ಯಗಳಲ್ಲಿ ನಾವು ಪ್ರತ್ಯಕ್ಷರವಾಗಿರುವಂತ ಸೂರ್ಯನನ್ನೇ ಮೊದಲು ಪೂಜೆಯನ್ನ ಮಾಡುವಂಥದ್ದು. ಅದರಿಂದ ಪೂಜೆಯನ್ನ ಸ್ವೀಕಾರ ಮಾಡುವಂತ ದೇವತೆಯೇ ಅಲ್ಲಿ ಗುರುಗಳ ಸೇವೆಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನೀವು ಕೂಡ ಅದೇ ಕೆಲಸವನ್ನ ಈ ಮಾಸದಲ್ಲಿ ಮಾಡಿ. ಅದರ ಜೊತೆಗೆ 1 ತಿಂಗಳು ಅಂತ ಏನ್ ಕರಿತೀವಿ ನಾವು, ಆ 1 ತಿಂಗಳು ಅನ್ನುವಂಥ ಒಂದು ಮಾಸದ ವಿಶೇಷ ಏನಂದ್ರೆ, ರವಿಯನ್ನೇ ಪ್ರಮುಖವಾಗಿ ತೆಗೆದುಕೊಳ್ಳುವಂಥದ್ದು. 12 ರಾಶಿಯನ್ನ ಸಂಚಾರ ಮಾಡುವಾಗ ಬೇರೆ 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 ರೀತಿಯ ವಾತಾವರಣಗಳು ಸಿಗುವಂಥದ್ದು. ಎಕ್ಸಾಂಪಲ್ ಈಗ ನೋಡಿ, ವೃಶ್ಚಿಕ ರಾಶಿ ದಾಟಿ ಧನುರಾಶಿಗೆ ಬರುವಂಥದ್ದು, ಜಲರಾಶಿಯನ್ನ ಪ್ರವೇಶ ಮಾಡಿ ಬರ್ತಾ ಇರೋದ್ರಿಂದ
ಸೂರ್ಯನೇ ಜಲರಾಶಿಯಲ್ಲಿ ಮಿಂದು ಬಂದಿರೋದ್ರಿಂದ ಚಳಿ ಜಾಸ್ತಿ ಈ ಮಾಸದಲ್ಲಿ. ಅದರ ಜೊತೆಗೆ ಒಂದು ವರ್ಷ ಏನಿದೆ, ಈ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ. ಅದಕ್ಕೆ ಆಷಾಢದ ನಂತರ ಚಾತುರ್ಮಾಸ್ಯ ಅಂತೇಳಿ ಪೂಜೆ ಮಾಡುವಂಥದ್ದು. ದಕ್ಷಿಣಾಯನದಲ್ಲಿ ದೇವತೆಗಳು ಮಲಗಿದ್ರೆ ಉತ್ತರಾಯಣದಲ್ಲಿ ದೇವತೆಗಳು ಏಳುವಂಥದ್ದು. ಅದಕ್ಕೆ ಮಕರ ಸಂಕ್ರಾಂತಿಯಿಂದ ಉತ್ತರಾಯಣ ಪ್ರಾರಂಭ. ಆ ಮಕರ ಸಂಕ್ರಾಂತಿ ಪ್ರಾರಂಭದ ಒಂದು ತಿಂಗಳು ಬಿಫೋರ್ ಧನುರ್ಮಾಸ, ಅಂದ್ರೆ ಮಕರ ರಾಶಿಯನ್ನ ಪ್ರವೇಶ ಮಾಡುವ ಮೊದಲು ಧನುರಾಶಿಗೆ ಪ್ರವೇಶ ಮಾಡಿದ ತಕ್ಷಣ ದೇವತೆಗಳೆಲ್ಲರಿಗೂ ಕೂಡ ಬೆಳಗಿನ ಜಾವ ಆಗತ್ತೆ. ಆ ಬೆಳಗಿನ ಜಾವದಲ್ಲಿ ದೇವತೆಗಳು ಕೂಡ ಎದ್ದು ಪೂಜೆ ಕೈಂಕಾರ್ಯಗಳಲ್ಲಿ ತೊಡಗಿರೋದ್ರಿಂದ ದೇವತೆಗಳು ಎದ್ದಿರುವ ಆ ಬೆಳಗಿನ ಜಾವದಲ್ಲಿ ನಾವು ಕೂಡ ಬ್ರಾಹ್ಮೀ ಮುಹೂರ್ತದಲ್ಲಿ ಅರುಣೋದಯ ಕಾಲದಲ್ಲಿ ಆ ದೇವತೆಗಳ ಆರಾಧನೆಯನ್ನ ಮಾಡೋದ್ರಿಂದ, ನಮ್ಮ ಇಷ್ಟಾರ್ಥಗಳನ್ನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಶೀಘ್ರವಾದಂತಹ ಫಲಗಳು ನಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ಇದರಲ್ಲಿ ಮಲಮಾಸ, ಶೂನ್ಯ ಮಾಸ ಅಂತ ಕರಿತೀವಿ. ಅಂದ್ರೆ ಧನುರ್ ಪುಷ್ಯ ಬಂದಾಗ, ಅಂದ್ರೆ ಈಗ ಮಾರ್ಗಶಿರ ನಡೀತಾ ಇದೆ, ಮಾರ್ಗಶಿರ ಆದ್ಮೇಲೆ ಪುಷ್ಯ ಮಾಸ ಬಂದ ತಕ್ಷಣ ಪುಷ್ಯ ನಕ್ಷತ್ರ ಶನಿಯ ನಕ್ಷತ್ರ. ಜೊತೆಗೆ ಸೂರ್ಯೋದಯದ 88 ನಿಮಿಷಗಳ ಅವಧಿಯನ್ನ ನಾವು, ಇಂದಿನ 88 ನಿಮಿಷಗಳ ಅವಧಿಯನ್ನ ನಾವು ಬ್ರಾಹ್ಮೀ ಮುಹೂರ್ತ ಅಂತ ಕರಿತೀವಿ. ನೋಡಿ, 8 ಇಸ್ ಎ ಇಂಡಿಕೇಟ್ ಶನಿ ನಂಬರ್ ಪ್ಲಸ್ ಇಂಡಿಕೇಟ್ ಇಸ್ ಎ ಇನ್ಫಿನಿಟಿ, ನೆವರ್ ಎಂಡಿಂಗ್. ಅಂದ್ರೆ ನೀವು ಏನ್ ಕೇಳ್ಕೊತೀರಾ ಅದು ನೆವರ್ ಎಂಡಿಂಗ್, ನಿಮ್ಗೆ ಏನ್ ಬೇಕಾದ್ರೂ ಸಿಗುತ್ತೆ. ಜೊತೆಗೆ ಸೂರ್ಯೋದಯದ ಮುಂದಿನ ಕಾಲವನ್ನ, ಬ್ರಾಹ್ಮಿ ಮುಹೂರ್ತವನ್ನ ಅರುಣೋದಯ ಕಾಲ ಅಂತ ಕರಿತೀವಿ. ಸೂರ್ಯ ಬರುವ ಮೊದಲು ಅರುಣ ಬರ್ತಾನೆ. ಅರುಣ ಮತ್ತು ಸೂರ್ಯ ಇಬ್ಬರು ಛಾಯಾದೇವಿಯ ಕೋರಿಕೆಗಾಗಿ ಶನಿಯನ್ನ ಭೇಟಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅನೇಕ ದಿನಗಳಾದ್ರೂ ಬರದೇ ಇರುವಂತಹ ಸೂರ್ಯನನ್ನ ನೆನೆಸ್ಕೊಂಡು ಕುಪಿತನಾಗಿದ್ದಂತ ಶನಿ ಬಂದ ತಕ್ಷಣ ಇವನಿಗೆ ನಾನು ವಿಚಾರಿಸ್ಕೋಬೇಕು ಅನ್ನುವಾಗ ಈ ಸೂರ್ಯನಿಗಿಂತ ಮುಂಚಿತವಾಗಿ ಅರುಣ ಹೋಗ್ಬಿಡ್ತಾನೆ ಶನಿ ಇರುವಂತಹ ಕಡೆಗೆ. ಆಗ ಅವನ ದೃಷ್ಟಿ ಅರುಣನ ಕಾಲ್ ಮೇಲೆ ಬಿದ್ದು 2 ಕಾಲುಗಳನ್ನ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ಮನನೊಂದಂತಹ ಶನಿ, ಮನನೊಂದಂತ ಸೂರ್ಯದೇವ ನಿಮಗೆ ವರವನ್ನ ಕೊಡ್ತಾರೆ, ನೀನು ನನಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗು ಅಂತೇಳಿ ಸೂರ್ಯ ವರವನ್ನ ಕೊಟ್ರೆ, ಯಾರೆಲ್ಲ ಸೂರ್ಯ ಬರುವ ಮೊದಲು ಈ ಅರುಣ ಬರುವ ಕಾಲದಲ್ಲಿ, ಅಂದ್ರೆ ಅರುಣೋದಯ ಕಾಲದಲ್ಲಿ ಯಾರೆಲ್ಲ ನನ್ನ ಪೂಜೆಯನ್ನ, ದೇವತಾ ಕಾರ್ಯವನ್ನ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿರುವಂತಹ ಅಷ್ಟೈಶ್ವರ್ಯಗಳನ್ನ ಕೊಡೋದ್ರ ಜೊತೆಗೆ ಸಕಲ ವಿಧವಾದ ನನ್ನ ದೃಷ್ಟಿ ದೋಷಾದಿಗಳು, ಶನಿ ದೋಷಗಳು, ಸಾಡೆ ಸಾತಿ ಎಲ್ಲವನ್ನ ಕೂಡ ನಾನು ನಿವಾರಣೆ ಮಾಡ್ತೇನೆ ಅಂತ ಹೇಳಿ ಅರುಣನಿಗೆ ವಿಶೇಷವಾಗಿರುವಂತ ವರವನ್ನ ಕೊಡ್ತಾನೆ. ಅದಕ್ಕೆ ಅರುಣೋದಯ ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಿದ್ರೆ ಕೂಡ ಅನುಕೂಲ ಪ್ರಾಪ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಪುಷ್ಯ ಮಾಸ ಶನಿಗೆ ಸಂಬಂಧಪಟ್ಟಿರೋದ್ರಿಂದ ಆ ಮಾಸದಲ್ಲಿ ಮಂದತ್ವ ಜಾಸ್ತಿ ಇರೋದ್ರಿಂದ ಆ ಮಾಸದಲ್ಲಿ ಒಂದಷ್ಟು ಪೂಜೆ ಕೈಂಕಾರ್ಯಗಳನ್ನ ಮಾಡ್ಕೊಂಡಿರಿ, ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬೇಡಿ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಇನ್ನೊಂದು ಚಿಂತನೆ ಏನಂದ್ರೆ, ಈ ಧನುರ್ಮಾಸ ಕುಯಿಲಿನ ಸಮಯ, ಅಂದ್ರೆ ಎಲ್ಲ ರೈತಾಪಿ ಜನರು ಕುಯಿಲ್ ಮಾಡುವಂತ ಒಂದು ಸಮಯ. ಈ ಸಮಯದಲ್ಲಿ ಪೂಜೆ, ಶುಭ ಕಾರ್ಯಗಳು, ಗೃಹ ಪ್ರವೇಶಗಳನ್ನ ಮಾಡ್ಕೊಂಡು ನಿಂತಿದ್ರೆ ಇಲ್ಲಿ ಕುಯಿಲ್ ಮಾಡೋರು ಯಾರು, ಕೆಲ್ಸಕ್ಕೆ ಬರೋರು ಯಾರು? ರೈತಾಪಿ ಜನರಿಗೆ ಅನುಕೂಲ ಆಗ್ಲಿ ಅಂತೇಳಿ ಈ ಮಾಸವನ್ನ ಶೂನ್ಯ ಮಾಸ ಅಂತ ಕರೆದ್ರು. ಯಾಕಂದ್ರೆ ಈ ಮಾಸದಲ್ಲಿ ಅತೀವವಾದ ಚಳಿ ಜಾಸ್ತಿ ಆಗುವಂಥದ್ದು, ಜೊತೆಗೆ ಅನೇಕವಾದಂತಹ ಅಲರ್ಜಿ ಈ ಸಂದರ್ಭದಲ್ಲಿ ಆಗುವಂಥದ್ದು, ದೇಹದಲ್ಲಿ ಎಣ್ಣೆಯ ಅಂಶ ಕಮ್ಮಿ ಆಗುವಂಥದ್ದು, ಅದರಿಂದ ಅನೇಕ ಕಾಯಿಲೆಗಳು ಬರುವ ಸಾಧ್ಯತೆ ಇರ್ತದೆ. ಅದರಿಂದ ಸಾಮೂಹಿಕ ಕಾರ್ಯಕ್ರಮಗಳು, ಗೃಹ ಪ್ರವೇಶ, ಇದು ಮದುವೆ ಇರ್ಬೋದು, ಜಾತ್ರೆ ಇರ್ಬೋದು, ಅದನ್ನ ಧನುರ್ಮಾಸದಲ್ಲಿ ಮಾಡೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗತ್ತೆ. ಅದಕ್ಕೆ ಇದನ್ನು ಶೂನ್ಯ ಮಾಸ, ಈ ಮಾಸದಲ್ಲಿ ಏನು ಮಾಡಬೇಡಿ ಅನ್ನುವಂಥ ಚಿಂತನೆಯನ್ನ ತಂದರು. ಅದ್ರ ಜೊತೆಗೆ ಈ ಮಾಸದ ಆಹಾರ ಪದ್ಧತಿಯನ್ನ ಹೇಳಿದ್ರು. ನೋಡಿ, ಶುಂಠಿ, ಬೇಳೆ, ಮೆಣಸು, ಅಕ್ಕಿಯನ್ನ ಬಳಸಿ ಮಾಡುವಂತಹ ಪೊಂಗಲ್, ಅಂದ್ರೆ ಅವತ್ತು ಒಂದೇ ಒಂದು ದಿನ ಊಟ ಮಾಡಿ ಅಂತಲ್ಲ ಅದರ ಅರ್ಥ. ಶುಂಠಿ, ಬೇಳೆ, ಮೆಣಸು, ಅಕ್ಕಿಯನ್ನ ತಿನ್ನೋದ್ರಿಂದ ದೇಹದಲ್ಲಿರುವಂತ ಜಡತ್ವಗಳು ಕಮ್ಮಿ ಆಗತ್ತೆ. ಮತ್ತು ಈ ದೇಹದಲ್ಲಿ ಕಬ್ಬಿಣ ಅಂಶ, ಆಯಿಲ್ ಅಂಶ ಕಮ್ಮಿ ಆಗತ್ತೆ ಈ ಚಳಿಗೆ.
ಆ ರೋಗ ಬಾಧೆಗಳು ಕಮ್ಮಿಯಾಗಿ ದೇಹ ಆ ಜಡತ್ವದಿಂದ ನಿವಾರಣೆ ಆಗುತ್ತೆ. ಅದರಿಂದ ದೇಹಕ್ಕೆ ಯಾವುದೇ ತರಹದ ಕಾಯಿಲೆಗಳು ಬರೋದಿಲ್ಲ. ಮತ್ತು ಈ ಅತಿಯಾದ ಚಳಿಯಿಂದ ಉಂಟಾಗುವಂಥ ಸಮಸ್ಯೆಗಳು, ಅಲರ್ಜಿ ಕಮ್ಮಿ ಆಗಲಿ ಅನ್ನುವಂತಹ ಮೆಡಿಸಿನ್ ಈ ಪೊಂಗಲ್. ಅದಕ್ಕೆ ಈ ಮಾಸದಲ್ಲಿ ಪೂರ್ತಿ ಶುಂಠಿ, ಬೇಳೆ, ಮೆಣಸು, ಅಕ್ಕಿಯನ್ನ ಹೆಚ್ಚು ಸೇವಿಸಿ ಅನ್ನುವಂಥ ಸಾಂಕೇತಿಕವಾಗಿ ಪೊಂಗಲ್ ಅಂತ ಹೇಳಿರುವಂಥದ್ದು. ಅದರ ಜೊತೆಗೆ ಈ ಮಾಸ ವಿಷ್ಣುವಿಗೆ ಅತ್ಯಂತ ಶುಭವಾಗಿರುವಂತಹ ಮಾಸ. ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನ, ವಿಷ್ಣುವಿನ ಪೂಜೆ ಮಾಡೋದ್ರಿಂದ 1,000 ವಿಷ್ಣು ಯಾಗವನ್ನ ಮಾಡಿದಷ್ಟು, 1,000 ಬಾರಿ ವಿಷ್ಣು ದೇವಾಲಯಕ್ಕೆ ಹೋಗಿ ಬಂದಷ್ಟು ಪುಣ್ಯ ಫಲ ಪ್ರಾಪ್ತಿ ನಿಮಗೆ ಸಿಗುವಂಥದ್ದು. ಅದಕ್ಕೋಸ್ಕರ ಧನುರ್ಮಾಸ ಅತ್ಯಂತ ಶ್ರೇಷ್ಠವಾಗಿರುವಂತಹ ಮಾಸ. ಈ ಮಾಸದಲ್ಲಿ ನೈಮಿತ್ತಿಕವಾಗಿರುವಂತಹ ಕೆಲಸಗಳನ್ನ ಮಾಡಲಿಕ್ಕೆ ಯಾವುದೇ ಅಡಚಣೆಗಳಿಲ್ಲ. ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀರಾ, ಅದರ ಕಂಟಿನ್ಯೂಷನ್ ನೀವೇನೋ ಮಾಡಬೇಕು, ತೊಂದರೆ ಇಲ್ಲ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಸೀಮಂತ ಬಂದ್ಬಿಟ್ಟಿದೆ, ಮಾಡಬೇಕು, ಮಾಡ್ಬೋದು. ಮಗು ಜನನಾಗಿದೆ 12, 14, 16, 22 ದಿನದಲ್ಲಿ ನಾಮಕರಣ ಮಾಡಬೇಕು, ಮಾಡ್ಬೋದು. ಈ ರೀತಿಯ ನೈಮಿತ್ತಿಕ ಕಾರ್ಯಗಳು ಏನಿದೆ ಅದು ಯಾವುದಕ್ಕೂ ಕೂಡ ಇದು ದೋಷಪ್ರದವಲ್ಲ. ವಿಶೇಷವಾಗಿ ಮದುವೆ, ಗೃಹ ಪ್ರವೇಶ, ಉಪನಯನಾದಿಗಳನ್ನ ಮಾಡಬಾರ್ದು ಈ ಮಾಸದಲ್ಲಿ. ಅದರಿಂದ ಈ ಧನುರ್ಮಾಸ ವಿಷ್ಣುವಿಗೆ ಪ್ರಿಯವಾಗಿರುವಂತಹ ಮಾಸ, ಶನೇಶ್ವರನಿಗೆ ಪ್ರಿಯವಾಗಿರುವಂತಹ ಮಾಸ. ಅದರಿಂದ ಈ ಮಾಸದಲ್ಲಿ ದೇವತಾ ಆರಾಧನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ದೇವತಾ ಕೈಂಕಾರ್ಯಗಳನ್ನು ಮಾಡೋದ್ರಿಂದ ಸಂಪೂರ್ಣವಾದಂತಹ ಫಲಗಳು ಪ್ರಾಪ್ತಿಯಾಗ್ತದೆ. ಎಲ್ಲರೂ ಕೂಡ ಧನುರ್ಮಾಸವನ್ನ ಆಚರಣೆ ಮಾಡಿ. ಅದರ ಜೊತೆಗೆ ಈ ಧನುರ್ಮಾಸದಲ್ಲಿ ಉಂಟಾಗುವ ಅತಿಯಾದ ಚಳಿಯಿಂದ ಏನು ನಮ್ಮಲ್ಲಿ ಆಕ್ಸಿಜನ್ ಅಥವಾ ಉಸಿರಾಟದ ಸಮಸ್ಯೆಗಳೆಲ್ಲವೂ ಕೂಡ ಬರುತ್ತೆ, ಆ ದೋಷ ನಿವಾರಣೆ ಆಗಲಿ, ಅದರಿಂದ ತೊಂದರೆ ಆಗದೇ ಇರಲಿ ಅನ್ನುವಂಥ ಉದ್ದೇಶದಿಂದ ಸೂರ್ಯೋದಯಕ್ಕಿಂತ ಮುಂಚೆ ಅರುಣೋದಯ ಅಥವಾ ಬ್ರಾಹ್ಮಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನ ಹೇಳಿದ್ದಾರೆ. ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡೋದ್ರಿಂದ ಅಲ್ಲಿ ಉಂಟಾಗುವಂತಹ ಪ್ಯೂರ್ ಆಕ್ಸಿಜನ್ ಅನ್ನು ನಾವು ತಗೊಳ್ಳೋದ್ರಿಂದ ಈ ಬಾಧೆಗಳು, ರೋಗ ಬಾಧೆಗಳು ಕೂಡ ಕಮ್ಮಿ ಆಗತ್ತೆ ಅನ್ನುವಂತಹ ಉದ್ದೇಶದಿಂದ ನಮ್ಮ ಹಿರಿಯರು ಆಚರಣೆ ಮಾಡಿರುವಂಥದ್ದು. ಎಲ್ಲರೂ ಕೂಡ ಈ ಧನುರ್ಮಾಸವನ್ನು ಆಚರಣೆ ಮಾಡಿ ಆ ಶಿವನ ಮತ್ತು ಆ ವಿಷ್ಣುವಿನ, ಮಲೆಮಹದೇಶ್ವರ, ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಪ್ರಾಪ್ತಿ ಆಗಲಿ ಅಂತೇಳಿ ಈ ಧನುರ್ಮಾಸದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ನಮಸ್ಕಾರ. ಶ್ರೀ ಮಾಯಾ